ರತ್ನ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರ ಜನ್ಮದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ. ಇದೇ ಸಂದರ್ಭದಲ್ಲಿ ದೇಶದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಶ್ರೀಮತಿ ಸಾವಿತ್ರಿಬಾಯಿ ಫುಲೆರವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಈ ಒಂದು ಸುಂದರ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಆತ್ಮೀಯ ಗೆಳೆಯರು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರೇ, ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ PN ರವೀಂದ್ರರವರೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಪ್ರಕಾಶ್ ನಿಟ್ಟಾಳಿರವರೇ, ಉಪನಿರ್ದೇಶಕರಾಗಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಬೈಲಾಂಜನಪ್ಪನವರೇ, ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಭಾಸ್ಕರ್ ಅವರೇ, ಬೆಂಗಳೂರಿನ ರೋಟರಿ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಮಾಧವ್ ಪ್ರಸಾದ್ ರವರೇ, RMB ಭಾಗದ ರೋಟರಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಸುಂದರ್ ಪ್ರಕಾಶ್ ಅವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ಮತ್ತು ಇತರೆ ಎಲ್ಲ ಶಾಲಾ ಶಿಕ್ಷಕರ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಇತರೆ ಆಹ್ವಾನಿತರೆ, ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಜಿಲ್ಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ, ಆಹ್ವಾನಿತರೆ ಮತ್ತು ರೋಟರಿ ಸಂಸ್ಥೆಯಿಂದ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರೆ, ನಮ್ಮ ಹಿರಿಯರಾಗಿರ್ತಕ್ಕಂಥ ವಿನೋದ್ ಸಿಂಗ್ ಅವರೇ, ಮೇಡಮ್ ಅವರೇ, ಇವರೆಲ್ಲರೂ ನಾವು ನಿರಂತರವಾಗಿ ಪ್ರತಿ ದಿವಸ ಭೇಟಿ ಮಾಡ್ತಾ ಇರ್ತೀವಿ. ಮತ್ತು ಎಲ್ಲ ಮಾಧ್ಯಮ ಸ್ನೇಹಿತರೆ, 5ನೇ ತಾರೀಕು ಕಾರ್ಯಕ್ರಮವನ್ನ ಆಯೋಜಿಸಬೇಕಾಗಿತ್ತು. ರಾಜ್ಯ ಮಟ್ಟದ ಕಾರ್ಯಕ್ರಮ ಶಾಲಾ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಇಲಾಖೆಯ ಒಟ್ಟಿಗೆ ಕಾರ್ಯಕ್ರಮವನ್ನ ನಾವು ಬ್ಯಾಂಕ್ವೆಟ್ ಹಾಲಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆಯೋಜಿಸಿ ಅವತ್ತೇ ಮಧ್ಯಾಹ್ನ ನಮಗೆ ಸಂಪುಟ ಸಭೆ ಇದ್ದಿದ್ರಿಂದ ನಾವು ಮಧ್ಯಾಹ್ನ ಇಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಜಿಲ್ಲಾ ಮಟ್ಟದಲ್ಲಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಒಂದು ಕಾರಣದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ವಿ. ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆಯವರು ಆಯೋಜಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಈಗ 1 ವರ್ಷ 2 ತಿಂಗಳು ದಾಟಿದೆ. ಸರ್ಕಾರಿ ನೌಕರರ ಬಹುತೇಕ 7ನೇ ವೇತನ ಪಕ್ಷ ಚುನಾವಣೆ ಪೂರ್ವದಲ್ಲಿ ಈ ಎಲ್ಲಾ ಬೇಡಿಕೆಗಳನ್ನ ನಾವು ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ವಿ. ಈಗಾಗಲೇ ತಮಗೆ ಗೊತ್ತಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಬ್ಬರು ಇವತ್ತು ಈ ಮಹತ್ತರವಾದಂತ ಒಂದು ತೀರ್ಮಾನವನ್ನ ಮಾಡಿ ಈಗಾಗಲೇ ತಾವು ಕೂಡ ಸರ್ಕಾರಿ ನೌಕರರು ಕೂಡ ಸರ್ಕಾರವನ್ನ ತಮ್ಮ ಒಂದು ಬಹುದಿನಗಳ ಬೇಡಿಕೆ ಈಡೇರಿಸಿರ್ತಕ್ಕಂಥದಕ್ಕೋಸ್ಕರ ಸರ್ಕಾರಕ್ಕೆ ಕೂಡ ತಾವು ಅಭಿನಂದನೆಯನ್ನ ಸಲ್ಲಿಸಿದ್ದೀರಾ. ಈಗಾಗಲೇ ಒಬ್ಬರು ಸ್ನೇಹಿತರು ಬಂದು ಹೇಳ್ತಾ ಇದ್ರು, ಈಗಾಗಲೇ ಪರಿಷ್ಕೃತ ವೇತನ ಈಗಾಗಲೇ ಬಂದ್ಬಿಟ್ಟಿದೆ ಸರ್ ಅಂತೇಳಿ ಎಲ್ಲರ ಮುಖದಲ್ಲಿ ಬಹಳ ಖುಷಿ ಕಾಣ್ತಾ ಇದೆ. ಅದರಿಂದ ಇದು ನಮ್ಮ ಸರ್ಕಾರದ ಒಂದು ಏನು ನುಡಿದಂತೆ ನಡೆದಿರ್ತಕ್ಕಂಥ ವಿಚಾರವಾಗಿ ಹೇಳಿರ್ತಕ್ಕಂಥ ವಿಚಾರ. ಮತ್ತೊಂದು, ಇವತ್ತು ಬಹಳಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಗಳು ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಶಾಲಾ ಮತ್ತು ಸಾಕ್ಷರತಾ ಶಿಕ್ಷಣ ಇಲಾಖೆಯ ಸಚಿವರು, ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಬಹಳಷ್ಟು ಬದಲಾವಣೆಗಳನ್ನ ಈ ಕ್ಷೇತ್ರದಲ್ಲಿ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತಮಗೆ ಗೊತ್ತಿದೆ, ಇವತ್ತು 2015ರವರೆಗೂ ಅನುದಾನಿತ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ನಮ್ಮ ಇಲಾಖೆಯನ್ನು ಒಳಗೊಂಡಂತೆ
2015 ಮಾತ್ರ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಅವಕಾಶ ಆಗಿತ್ತು ಹಿಂದೆ. ಈಗ ಕಳೆದ 15 ದಿವಸಗಳ ಹಿಂದೆ ನಮ್ಮ ಮುಖ್ಯಮಂತ್ರಿಗಳು 2016 ಜನವರಿಯಿಂದ ಹಿಡಿದು 2020 ಡಿಸೆಂಬರ್ ವರೆಗೂ ಯಾವ್ಯಾವ ಅನುದಾನಿತ ಶಾಲೆ ಮತ್ತು ಕಾಲೇಜುಗಳು, ಅದು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಇರಬಹುದು ಅಥವಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಶಾಲೆಗಳಲ್ಲಿರ್ಬೋದು, ಇವೆಲ್ಲದರಲ್ಲೂ ಏನು ಖಾಲಿ ಹುದ್ದೆಗಳಿದ್ದಾವೆ ಅದನ್ನ ಭರ್ತಿ ಮಾಡುವಂತದ್ದಕ್ಕೆ ಅನುಮತಿ ಕೊಟ್ಟಿದೆ. ಆ ಒಂದು ಸ್ಥಾನಗಳನ್ನ ಭರ್ತಿ ಮಾಡಿಕೊಡ್ತಕ್ಕಂಥದ್ದಕ್ಕೆ ತಮಗೆ ಎಲ್ಲರಿಗೂ ಅವಕಾಶ ಇದೆ. ಈಗೇನು ಕರ್ನಾಟಕ ಪಬ್ಲಿಕ್ ಶಾಲೆ ಅಂತಕ್ಕಂಥ ಪ್ರಾಯೋಗಿಕವಾಗಿ ಒಂದು ಪ್ರಯತ್ನ ಆಗಿತ್ತು. ಆ ಪಬ್ಲಿಕ್ ಶಾಲೆಗಳ ಯಶಸ್ಸನ್ನ ಕಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಬ್ಲಿಕ್ ಶಾಲೆಗಳನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ. ಇವತ್ತೇನು ಇಂಗ್ಲಿಷು ಮಾಧ್ಯಮದ ಶಾಲೆಗಳ ಬಗ್ಗೆ ಯಾವ ರೀತಿ ವ್ಯಾಮೋಹ ಇದೆ, ಏನು ನಮ್ಮಲ್ಲಿರ್ತಕ್ಕಂಥ ಅಂಗನವಾಡಿ ಪದ್ಧತಿ ನಂತರ ನೇರವಾಗಿ 1ನೇ ತರಗತಿಗೆ ಮಕ್ಕಳು ದಾಖಲಾಗ್ತಕ್ಕಂಥ ಪದ್ಧತಿ ಇದೆ. ಇದಕ್ಕೆ ವಿಭಿನ್ನವಾದಂತಹ ರೀತಿಯಲ್ಲಿ ಲೋವರ್ ಕೆಜಿ ಮತ್ತು ಅಪ್ಪರ್ ಕೆಜಿ, ಸೆಕೆಂಡ್ PUC ಅಂದ್ರೆ 12ನೇ ತರಗತಿವರೆಗೂ ಒಂದೇ ಸೂರಿನ ಅಡಿಯಲ್ಲಿ ಇರ್ತಕ್ಕಂಥ KPS ಶಾಲೆಯ ಮಾದರಿ ಇವತ್ತು ರಾಜ್ಯದಲ್ಲಿ ಬಹಳ ಯಶಸ್ಸನ್ನ ಕಂಡಿದೆ. ಬಡ ಮಕ್ಕಳಿಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಇದರಿಂದ ಉಪಯೋಗ ಆಗ್ತಕ್ಕಂಥದ್ದನ್ನ ನೀವು ಎಲ್ಲ ಗಮನಿಸಿದ್ದೀವಿ. ಮತ್ತು ದ್ವಿಭಾಷಾ ಇಂಗ್ಲಿಷು ಮತ್ತು ಕನ್ನಡ ದ್ವಿಭಾಷಾ ಬೈಲಿಂಗ್ವಲ್ ಇವತ್ತು ಪಟ್ಟಿಗಳಲ್ಲಿ ತರ್ತಕ್ಕಂಥದ್ದು, ಅದನ್ನ ಮಕ್ಕಳಿಗೆ ಅದರಲ್ಲಿ ಶಿಕ್ಷಣವನ್ನ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವತ್ತು ಎಲ್ಲೋ ಒಂದು ಕಡೆ ಈ ಒಂದು ವೇಗವಾಗಿ ಸ್ಪರ್ಧಾತ್ಮಕ ಒಂದು ಪ್ರಪಂಚದಲ್ಲಿ, ಒಂದು ಡಿಜಿಟಲ್ ಒಂದು ಯುಗದಲ್ಲಿ ಏನೇನು ಬದಲಾವಣೆಗಳಾಗಬೇಕು ಅಂತಕ್ಕಂಥದ್ದು ಸರ್ಕಾರಗಳು ಕೂಡ ಬದಲಾವಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ KPS ಶಾಲೆಗಳನ್ನ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ DDP ಅವರು ಈಗೆಲ್ಲ ಬಹಳ ಜನ ಗುರುತಿದ್ದಾರೆ. ಇಲ್ಲೆಲ್ಲಿ KPS ಶಾಲೆ ಹೆಚ್ಚುವರಿ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಿ ಪ್ರಸ್ತಾವನೆಗಳನ್ನ ಇವತ್ತಾಗಲೇ ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ, ಇನ್ನ ಸಲ್ಲಿಸುವಂತವ್ರು ಇದ್ದಾರೆ. ಇದರ ಜೊತೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇವತ್ತು ಖಾಸಗಿ ಅವರ ಸಹಭಾಗಿತ್ವ ಏನು CSR ಫಂಡ್ ಇದೆ, CSR ಫಂಡ್ ಅನ್ನ ಇವತ್ತು ಸುಮಾರು 2,000 ಕೋಟಿ CSR ಫಂಡ್ ಅನ್ನ ಬಳಕೆ ಮಾಡಿಕೊಂಡು ಖಾಸಗಿ ಅವರೇ ನೇರವಾಗಿ ನಮ್ಮ ಎಲ್ಲೆಲ್ಲಿ ಕಾಲೇಜುಗಳ ಶಾಲೆಗಳ ಆವರಣದಲ್ಲಿ ಸ್ಥಳಾವಕಾಶ ಇದೆ ಅಲ್ಲಿ ಇವತ್ತು ಒಳ್ಳೆ ಮೂಲಭೂತ ಸೌಲಭ್ಯ ಮತ್ತು ಶಿಕ್ಷಣವನ್ನ ಕೊಡ್ತಕ್ಕಂಥ ಒಂದು ಕೆಲಸ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಸಭೆಗಳನ್ನ ಮಾಡಿರ್ತಕ್ಕಂಥದ್ದು ಬಹುಶಃ ತಾವು ಮಾಧ್ಯಮಗಳಲ್ಲಿ ಓದಿರ್ತೀರ. ಇದರ ಉದ್ದೇಶ ಇಷ್ಟೇ, ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇಲ್ದಿರ ನೇರವಾಗಿ ಅವರೇ ಬಂದು ಇವತ್ತಿನ ಕಾಲಕ್ಕೆ ಯಾವ ರೀತಿ ಕಟ್ಟಡ ಬೇಕು, ಅದರಲ್ಲಿ ಏನು ಸೌಲಭ್ಯ ಬೇಕು, ಇವೆಲ್ಲವನ್ನ ಅದರಲ್ಲಿ ಒದಗಿಸಿ ನಂತರ ಶಿಕ್ಷಕರ ಇರ್ತಕ್ಕಂಥ ಸರ್ಕಾರಿ ಶಿಕ್ಷಕರನ್ನ ಉಪಯೋಗಿಸಿಕೊಂಡು ಕಮ್ಮಿ ಬಿದ್ದಂತ ಸಂದರ್ಭದಲ್ಲಿ ಬೇರೆ ಶಿಕ್ಷಕರನ್ನ ಅವರ ಸಂಪನ್ಮೂಲಗಳನ್ನ ಬಳಸಿಕೊಂಡು ಅಲ್ಲಿ ವ್ಯವಸ್ಥೆ ಮಾಡಿ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಸರ್ಕಾರದ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಉದ್ದೇಶ ಕೂಡ ಇದು ಕೂಡ ಬಹಳ ಭಾರದಿಂದ ಸಾಗಿದೆ. ಮತ್ತು ಎಲ್ಲೆಲ್ಲಿ ಖಾಸಗಿ ದೊಡ್ಡ ದೊಡ್ಡ ಕಾಲೇಜ್ ಸಂಸ್ಥೆಗಳಿದಾವೆ ಅವರನ್ನು ಕೂಡ ಇವತ್ತು ಸರ್ಕಾರ ಕೇಳ್ತಾ ಇದೆ, ನೀವು ಕೂಡ ಒಂದು ದತ್ತಿಗೆ ತಗೊಳ್ಳಿ, ಅಡಾಪ್ಟ್ ಮಾಡ್ಕೊಳ್ಳಿ ಯಾವ್ದನ್ನ ಒಂದು ಸರ್ಕಾರಿ ಶಾಲೆಯಲ್ಲಿ ಅಲ್ಲೇನಾದ್ರೂ ಕೊರತೆ ಇದ್ರೆ, ಅಲ್ಲೇನಾದ್ರೂ ಶಿಕ್ಷಕರ ಕೊರತೆ ಇದ್ರೆ ತಮ್ಮ ಒಂದು ಅನುದಾನ ಅಥವಾ ಹಣಕಾಸಿನ ಒಂದು ಲಭ್ಯತೆಗೆ ಅನುಗುಣವಾಗಿ ತಾವೇ ನೇಮಿಸಿ ಅಲ್ಲಿ ಆ ಒಂದು ಕೊರತೆಯನ್ನ ನೀಗಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಇವತ್ತು ಈ ರೀತಿ ಪ್ರಯತ್ನಗಳು ಇವತ್ತು ನಮ್ಮ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆ. ಮತ್ತೊಂದು ಮಹತ್ವಾಕಾಂಕ್ಷೆಯ ಇವತ್ತು ಈಗಾಗಲೇ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಮುಖಾಂತರ ಸುಮಾರು ಹಂತವಾಗಿ 3 ವರ್ಷಗಳಲ್ಲಿ 1,500 ಕೋಟಿ ರೂಪಾಯಿ ಅವರು ಇವತ್ತು ಶಿಕ್ಷಣ ಇಲಾಖೆಗೆ, ವಿಶೇಷವಾಗಿ ಶಾಲಾ ಶಿಕ್ಷಣ ಇಲಾಖೆಗೆ ಕೊಡ್ತಕ್ಕಂಥದ್ದು, ಮಕ್ಕಳಿಗೆ ಪ್ರತಿ ದಿವಸ ಮೊಟ್ಟೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಅಜೀಂ ಪ್ರೇಮ್ಜಿ ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡು ಅದು ಕೂಡ ಇವತ್ತು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಹುಶಃ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇದು ಒಂದು ಭಾಗ. ಮತ್ತು ಈಗೇನು ನಾವು ಇಷ್ಟೊತ್ತು ಒಂದು ರೋಟರಿ ಸಂಸ್ಥೆಯ ಮುಖಾಂತರ ಏನಿವತ್ತು ನಮ್ಮ ಜಿಲ್ಲೆಯಲ್ಲಿ 26 ಶಾಲೆಗಳಿಗೆ ಏನು ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಅಂತ ಗೊತ್ತಕ್ಕಂಥ ಒಂದು ಪ್ಯಾಕೇಜ್ ಅನ್ನ ಇವತ್ತು ಅವ್ರು ಮಾಡಿ ಸಂಪೂರ್ಣವಾಗಿ ಇಲ್ಲಿ
ಬಡ ಮಕ್ಕಳಿಗೆ ಒಂದು ಸೌಲಭ್ಯ ಕೊಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಜಿಲ್ಲೆಯ ಪರವಾಗಿ ಸಮಸ್ತ ಬಡ ಮಕ್ಕಳ ಮತ್ತು ತಮ್ಮೆಲ್ಲರ ಪರವಾಗಿ ನಮ್ಮ ಮಹದೇವ್ ಪ್ರಸಾದ್ ಅವರಿಗೂ ಮತ್ತು ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಸುಂದರ್ ಪ್ರಕಾಶ್ ಅವರು ಮತ್ತು ನಮ್ಮ ವಿನೋದ್ ಸಿಂಗ್ ಅವ್ರಿಗೂ ಮತ್ತು ಎಲ್ಲರಿಗೂ ಅವರೆಲ್ಲ ಸಂಪೂರ್ಣ ತಂಡಗಳಿಗೆ ನಾನು ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವರು ಸುಂದರ್ ಪ್ರಕಾಶ್ ಅವರು ನಾವು ಸುಮಾರು 10 ವರ್ಷದಿಂದ ಸ್ನೇಹಿತರು. ನಾನು ಖಾಲಿಯಾಗಿ ಜನ ನನಗೆ ರೆಸ್ಟ್ ತಗೊಳ್ಳಿ ಅಂತೇಳಿ ಅವಕಾಶ ಕೊಟ್ಟಾಗ ಸ್ವಲ್ಪ ಏನೋ ಆರೋಗ್ಯ ಕಾಪಾಡ್ಕೋಬೇಕು ಅಂತೇಳಿ ನಮ್ಮ RMP ಕ್ಲಬ್ ಅಲ್ಲಿ ಜಿಮ್ಗೆ ಹೋಗ್ತಂತ ಸಂದರ್ಭದಲ್ಲಿ ಅವ್ರ ಪರಿಚಯ ಆಗಿ ನಾವೆಲ್ಲ ಜಿಮ್ ಮೇಟ್ಸ್. ನೋಡಿ, ಸೋತ್ರನು ಎಷ್ಟು ಅನುಕೂಲ ಆಗುತ್ತೆ ಅನ್ನೋದಕ್ಕೂ ನಾನು ಇದೊಂದು ಕಾರಣ. ಆ ಚುನಾವಣೆಯಲ್ಲಿ ಯಾವಾಗೂ ಗೆಲ್ತಾ ಇದ್ರೆ ಕಣ್ಣು ಕಾಣೋದಿಲ್ಲ ಕೆಲವೆಲ್ಲ ವಿಚಾರ, ಸೋತಾಗೆ ಕೆಲವಿಂಥವೆಲ್ಲ ಪರಿಚಯಗಳಾಗ್ತವೆ. ಆ ಪರಿಚಯನ ಇವತ್ತು ವಿನೋದ್ ಸಿಂಗ್ ಅವರು ವಾಕಿಂಗ್ ಅಲ್ಲಿ ಸಿಗ್ತಾರೆ ನಮ್ಗೆಲ್ಲ. ಅವ್ರು ವಾಕಿಂಗ್ ಸೈಕ್ಲಿಂಗ್ ಮಾಡ್ತಾ ಇರ್ತಾರೆ. ಇವರೆಲ್ಲರೂ ನಮ್ಮ RMP, ನಾನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮನೆ ಭಾಗದಲ್ಲಿ ಇರ್ತಕ್ಕಂಥವ್ರು. ಅವರ ಸ್ನೇಹ, ನಾನು ಮಂತ್ರಿ ಆಗಿದ್ದ ಕೂಡಲೇ ಅವ್ರು ಬಂದು ಹೇಳಿದ್ರು, ನಾವು ಈ ತರ ರೋಟರಿಯಿಂದ ಏನಾದ್ರು ಮಾಡ್ತೀವಿ, ನಿಮ್ ಜಿಲ್ಲೆಗೆ ಮಾಡ್ತೀವಿ ಅಂತ. ನಾನು ಆಗ್ಲೇ ಹೇಳಿದೆ, ನಮ್ಮ ತಾಲೂಕಿನಲ್ಲಿ ಈಗಾಗಲೇ ನಾವು ಸ್ಮಾರ್ಟ್ ಟಿವಿಯನ್ನ ಹಾಕ್ಸಿದ್ದೀನಿ. ಸುಮಾರು 1,75,000 ರೂಪಾಯಿಲಿ 75 ಇಂಚ್ ಟಿವಿ, ಒಂದು 52,000 ರೂಪಾಯಿಯಲ್ಲಿ UPS ಸಮೇತ ಇವತ್ತು ನಾನು ಅಳವಡಿಸಿದ್ದೀನಿ. ಬೇರೆ ನಮ್ಮ ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ಅಂತಕ್ಕಂಥ ಮಾತನ್ನ ಹೇಳಿದೆ. ಇನ್ನು ಉಳಿದಾಗೆ ಜಿಲ್ಲೆಯಲ್ಲಿ ಬೇರೆ ಕಡೆ ಮಾಡಬೇಕು ಅಂತ ಹೇಳಿ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡಿದ್ವಿ. ಆಗ ನಾನು ನಮ್ಮ DDP ಅವ್ರಿಗೆ ಹೇಳಿ, ಈ ತರ ಬರ್ತಾರೆ ಜಿಲ್ಲೆಯಲ್ಲಿ, ನಮ್ಮ ಚಿಂತಾಮಣಿ ಒಂದೇ ಬದಲಾವಣೆ ಸಾಲದು, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಇವತ್ತು ಬದಲಾವಣೆ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾನು ಅವ್ರಿಗೆ ಹೇಳಿದ ಮೇಲೆ ಅವರು ನಮ್ಮ ಜಿಲ್ಲಾಡಳಿತ ಕೂಡ ಅವರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟು ಈಗ 26 ಪ್ರೌಢಶಾಲೆಗಳಲ್ಲಿ ಮತ್ತು PUC ಕಾಲೇಜುಗಳಲ್ಲಿ ಇವತ್ತು ಇದನ್ನು ಅಳವಡಿಸ್ತಕ್ಕಂತ ಒಂದು ಕೆಲಸವನ್ನ ಆಗಿದೆ. ಇನ್ನ ಏನೀಗ ನನ್ನಲ್ಲಿರ್ತಕ್ಕಂಥ ಅಂಕಿಅಂಶ ಏನಿದೆ, 2022-23 ಬರೀ 31 ಶಾಲೆಗಳಲ್ಲಿ ಇತ್ತು. ಈಗ ಒಂದ್ ಹೇಳ್ತೀನಿ, ಚಿಂತಾಮಣಿ 24 ಪ್ರೌಢಶಾಲೆ ತಾಲೂಕಿನಲ್ಲಿ, ಸುಮಾರು 2022-23 ಕೇವಲ 6 ಇತ್ತು. 2023-24 ಒಮ್ಮೆಲೆ ನಾನು ತಾಲೂಕ್ ಪಂಚಾಯತ್ ಅನುದಾನದಲ್ಲಿ 21 ಪ್ರೌಢಶಾಲೆಗಳಿಗೆ ಸ್ಮಾರ್ಟ್ ಟಿವಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ನಾವು. ಈಗ ಅಲ್ಲಿ ಉಳಿದಿರ್ಲಿಲ್ಲ, ಬರೀ PUC ಒಂದಿತ್ತು. ಮತ್ತೆ ಇದ್ರ ಜೊತೆಗೆ ಈಗ ಇದೆಲ್ಲ ಆಗಿ ಅವರು ಮುಂದೆ ಬಂದ ಮೇಲೆ ಬೇರೆ ಕಡೆ ಭಾಗದಲ್ಲಿ ಮಾಡುವಂತ ಕೆಲಸ ಮಾಡಿಸಿದ್ವಿ, ಬೇರೆ ಜಿಲ್ಲೆಯಲ್ಲಿ ಬೇರೆ ಕಡೆ. ಈಗ ಒಟ್ಟು 2022-23 31 ಇತ್ತು, ಒಮ್ಮೆಲೆ 2023-24 32 ಆಯ್ತು. ಈಗ 2024-25 ಪೂರ್ಣ ಆಗಿಲ್ಲ, 12 ಆಗಿದೆ. ಇನ್ನ ನಾವು ಮುಂದಿನ ದಿವಸ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೇನೆ. ಈಗ ಒಟ್ಟು ಇನ್ನ ಬಾಕಿ ಇರ್ತಕ್ಕಂಥದ್ದು 43. ಈಗಾಗಲೇ ನಾವು ಈಗ ಅದನ್ನೆಲ್ಲ ಬೇರೆ ಮೂಲದಲ್ಲಿ ಕೂಡ ಈಗ ನಮ್ಮ ಮಹದೇವ್ ಪ್ರಸಾದ್ ಹೇಳಿದ್ರು, ಅಲ್ಲಿ ಮಕ್ಕಳ ಸಂಖ್ಯೆ ಕಮ್ಮಿ ಇರೋದ್ರಿಂದ ನಾವು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಈಗಲೂ ಆದ್ರೂ ಕೂಡ ಮಕ್ಕಳ ಸಂಖ್ಯೆ ಅವ್ರದೇ ಆದಂತ ಮಾನದಂಡಗಳು ಇರ್ತದೆ. ಆದ್ರೂ ನನ್ನ ಕರ್ತವ್ಯ, ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೇನೆ, ಇದು ಬಡ ಮಕ್ಕಳು ಇರ್ತಕ್ಕಂಥದ್ದು, ಖಾಸಗಿ ಶಾಲೆ ಎಲ್ಲ ತಮ್ಮ ಗೊತ್ತಿದೆ. ದಯವಿಟ್ಟು ಮತ್ತೊಮ್ಮೆ ತಾವು ಇದ್ರ ಬಗ್ಗೆ ತಮ್ಮ ಒಂದು ಇದರಲ್ಲಿ ತಾವು ಚರ್ಚೆ ಮಾಡಿ ಇಲ್ಲ ನಾನು ಬೇರೆ ಮೂಲಗಳಲ್ಲಿ ಇದನ್ನ ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಖಂಡಿತ ಇದನ್ನ ಮಾಡಿಸ್ತೀನಿ. ನಾನಂತೂ ಇದನ್ನ ಪೂರ್ತಿ ಮಾಡಿಸ್ಕೊಡ್ತೀನಿ. ಎಲ್ಲಾ ಪ್ರೌಢಶಾಲೆಗಳು ಮತ್ತು PUC ಕಾಲೇಜುಗಳಲ್ಲಿ ಮಾಡುವಂಥದ್ದು. ಇನ್ನ ಎಲ್ಲೆಲ್ಲಿ ಮುಂದಿನ ಹಂತದಲ್ಲಿ ಇವತ್ತು ಶಾಲೆಗೆ ಒಂದು ಸ್ಮಾರ್ಟ್ ಬೋರ್ಡ್ ಮಾಡಿದ್ರೆ ಸಾಕಾಗೋದಿಲ್ಲ. ಯಾಕಂದ್ರೆ 8, 9, 10ನೇ ತರಗತಿ ಇರ್ತದೆ. ನಾಳೆ ಯಾಕಂದ್ರೆ ಹೆಚ್ಚು ಇದ್ರ ಮೇಲೆ ಆಮೇಲೆ ಅವಲಂಬಿತವಾದಾಗ ಮತ್ತೆ ಸರದಿಗೋಸ್ಕರ ಕಾಯ್ತಕ್ಕಂತ ಸಮಸ್ಯೆ ಬರ್ತದೆ. ಅದರಿಂದ ಮುಂದಿನ ದಿನಗಳಲ್ಲಿ 8, 9, 10ನೇ ತರಗತಿ ಅಂದ್ರೆ ಒಂದೊಂದು ಶಾಲೆಯಲ್ಲಿ ಕನಿಷ್ಠ 3 ಸ್ಮಾರ್ಟ್ ಬೋರ್ಡ್ ಆಗ್ಬೇಕು ಅಂತಕ್ಕಂಥದ್ದು. ಸ್ಮಾರ್ಟ್ ಟಿವಿ ಅಥವಾ ಸ್ಮಾರ್ಟ್ ಬೋರ್ಡ್ ಯಾವ್ದಾದ್ರು ಆಗ್ಬೋದು. ಈಗ ಅವರು ಕೊಟ್ಟಿರ್ತಕ್ಕಂಥ ಪ್ಯಾಕೇಜ್ ಅಲ್ಲಿ ಈಗ ಪ್ರಿಂಟರ್ ಇದೆ, ಲ್ಯಾಪ್ಟಾಪ್ ಇದೆ ಮತ್ತು ಒಂದು 55 ಇಂಚಸ್ ಟಿವಿ ಇದೆ. 55 ಇಂಚಸ್ ಟಿವಿ ಇದೆ. ಈಗ ನಾನು ಹೆಂಗ್ ಮಾಡಿಕೊಟ್ಟಿರ್ತಕ್ಕಂಥದ್ದು ಏನು ಸ್ಮಾರ್ಟ್ ಟಿವಿ ಅಂದ್ರೆ ಅದು ನೀವು ಬೋರ್ಡ್ ತರನು ಬಳಸಬಹುದು. ಅದನ್ನೇ ನಾನು ಹೇಳಿದೆ, ವಿಡಿಯೋ ಕೊಟ್ಟಿದ್ದೆ, ರೆಡಿಗಪ್ಪ, ದಯವಿಟ್ಟು ಆ ವಿಡಿಯೋ ಒಂದ್ಸತಿ ನೋಡಿ. ಈಗ ಯಾವ ರೀತಿ ಉಪಯೋಗಿಸ್ತಾ ಇದ್ದಾರೆ ಚಿಂತಾಮಣಿ ಅಂತಕ್ಕಂಥದ್ದು. ಇವ್ರು ಅದನ್ನ ತೋರಿಸ್ತಾರೆ, ಬೇರೆ ತೋರಿಸ್ತಾ ಇದ್ದಾರೆ. ಹಾಕಿದು ಕರ್ಕೊಂಬರ್ಬೇಕಲ್ಲ ಮುಂದೆ. ಹೌದಿಲ್ವಾ? ಯಾವುದೇ ಒಂದು ವಿದ್ಯುತ್ ಅರಿಬೇಕಾದ
ವಿದ್ಯುತ್ ಮಂಡಲದ ಅವಶ್ಯಕತೆ ಇರ್ತದೆ. ಅದನ್ನ ನಾವಿಟ್ಟು ಮನೆಯಲ್ಲಿ ಯಾವ ರೀತಿಯಾಗಿ ವಿದ್ಯುತ್ ಮಂಡಲವನ್ನ ರಚಿಸ್ತಾರೆ, ಅದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಹೇಳಿದ್ರೆ, ಮೊದಲಿಗೆ ಜೋಪಾಸ್ ಅಂತ ಕಡೆ ಏನ್ ಮಾಡ್ತಾರೆ, ನೀರನ್ನು ಧುಮುಕಿಸಿ ವಿದ್ಯುತ್ ಅನ್ನ ಉತ್ಪತ್ತಿ ಮಾಡ್ತಾರೆ. ಅಲ್ಲಿ ಉತ್ಪತ್ತಿಯಾದಂತ ವಿದ್ಯುತ್ ಅನ್ನ ಲೈಟ್ ಕಂಬಗಳು ಮತ್ತೆ ತಂತಿಗಳ ಮೂಲಕ ನಮ್ಮ ಮನೆಯವರೆಗೆ ಎಲ್ಲ ನಮ್ಮ ಊರಿನವರೆಗೂ ಕೂಡ ಏನ್ ಮಾಡ್ತಾರೆ, ತೆಗೆದುಕೊಂಡು ಬರ್ತಾರೆ. ಯಾಕೆ ವಿದ್ಯುತ್ ತಂತಿಗಳ ಮೂಲಕ ಸರಾಗವಾಗಿ ಹರಿತದಲ್ವಾ. ಹೀಗೆ ನಮ್ಮ ಮನೆಗಳಿಗೆ ವಿದ್ಯುತ್ ಪೂರೈಕೆ ಮಾಡುವಂತ ಈ ಲೈಟ್ ಕಂಬದಲ್ಲಿನ ವಿದ್ಯುತ್ ತಂತಿಗಳನ್ನು ಏನಂತಾರೆ, ಮೈನ್ಸ್ ಅಂತೇಳಿ ಕರೀತಾರೆ, ಅಥವಾ ಮುಖ್ಯ ಸಂಪರ್ಕ ತಂತಿಗಳು ಅಂತೇಳಿ ಕರೀತಾರೆ. ಈಗ ಮೈನ್ಸ್ ಇಂದ ಅಥವಾ ಲೈಟ್ ಕಂಬದಿಂದ ನಮ್ಮ ಮನೆ ಒಳಗೆ ವಿದ್ಯುತ್ ತಂತಿಗಳನ್ನ ಎಳೆದಿರ್ತಾರೆ. ಆ ವಿದ್ಯುತ್ ತಂತಿಗಳ ಮೂಲಕ ಮೈನ್ಸ್ ಇಂದ ಏನಾಗುತ್ತೆ, ನಮ್ಮ ಮನೆಗೆ ವಿದ್ಯುತ್ ಪೂರೈಕೆ ಆಗುತ್ತದೆ. ಈಗ ಮೈನ್ಸ್ ಇಂದ ನಮ್ಮ ಮನೆಗೆ ಎಳೆದಿರುವಂತಹ ತಂತಿಗಳಲ್ಲಿ 3 ವಿಧ ಇದಾವೆ. ಯಾವ್ಯಾವು? ಅದು ವೈರಿಂಗ್ ಮಾಡಬೇಕಾದ್ರೆ ಸುಲಭವಾಗಿ ಗುರುತಿಸೋದಕ್ಕೋಸ್ಕರ ನೋಡಿ, ಈ ರೀತಿಯಾಗಿ ಬಹಳ ವಿವರಣೆ ಒಂದಿಗೆ ಮಕ್ಕಳಿಗೆ ಇವತ್ತು ಅದರಲ್ಲಿ ಕಂಟೆಂಟು ಇದೆ. ಅದ್ರ ಮೇಲೆ ನೀವು ಆ ಪೆನ್ನಲ್ಲಿ ಬರೀಲಿಕ್ಕೂ ಸಾಧ್ಯ ಇದೆ, ಅದನ್ನು ಅಳಿಸ್ಲಿಕ್ಕೂ ಸಾಧ್ಯ ಇದೆ. ಇವೆಲ್ಲ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಅದರಿಂದ ಇದನ್ನ ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥದ್ರ ಜೊತೆಗೆ ಇವತ್ತು ಬರೀ ಇದೊಂದೇ ಅಲ್ಲ, ಇವತ್ತು ಈಗಾಗಲೇ ಏನು ರೋಟರಿ ಅವರು ಕೆಲವು ಕಂಟೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ ನಾವು ಈಗ ಕೆರಿಯರ್ ಡೆವಲಪ್ಮೆಂಟ್ ಅಥವಾ ಕೆರಿಯರ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಕೌಶಲ್ಯಾಭಿವೃದ್ಧಿ ಇಲಾಖೆ, ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆ, ಅವರ ಇವತ್ತೊಂದು ಸ್ಕಿಲ್ಗೆ ಇದು ಏನೋ ಇವತ್ತು ಕೆರಿಯರ್ಗೆ ಸಂಬಂಧಪಟ್ಟಂತೆ 8ನೇ ತರಗತಿಯಲ್ಲಿ ಏನಿರಬೇಕು, 9ಕ್ಕೆ ಏನಿರಬೇಕು, 10ನೇ ತರಗತಿಯಲ್ಲಿ ಏನಿರಬೇಕು, ಮಕ್ಕಳಿಗೆ ಯಾವ ರೀತಿ ಮಾಹಿತಿಯನ್ನು ಕೊಡಬಹುದು, ಭವಿಷ್ಯತ್ತಿನಲ್ಲಿ ಅವರ ಜೀವನವನ್ನ ಯಾವ ರೀತಿ ಅವರು ಏನ್ ಆಯ್ಕೆಗಳನ್ನ ಮಾಡ್ಕೊಳ್ಬಹುದು ಅಂತಕ್ಕಂಥದ್ದಕ್ಕೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಒಳಗೊಂಡಂತೆ ಈಗಾಗಲೇ ಅವರು ಕರಿಕ್ಯುಲಮ್ ಮಾಡಿದ್ದಾರೆ. ಅದನ್ನ ಡಿಜಿಟಲ್ ಫಾರ್ಮೆಟ್ ಬೇಕು ಅಂತ ಹೇಳಿದೀನಿ. ಮುಂದಿನ ಆದಷ್ಟು ಬೇಗ ದಿನಗಳಲ್ಲಿ ಅದನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ನಾನಿಲ್ಲಿ ಪ್ರೌಢಶಾಲಾ ಶಿಕ್ಷಕಿಯರಿದ್ರೆ ದಯವಿಟ್ಟು ತಮ್ಮಲ್ಲಿ ವಿನಂತಿಸಿಕೊಳ್ಳೋದು, ಇವೆಲ್ಲವನ್ನ ಮಕ್ಕಳಿಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸ ಆಗ್ಬೇಕು. ಇದು ನಿಮಗೆ ಅಕಾಡೆಮಿಕಲಿ ಏನೋ ಅವರಿಗೆ ಮಾರ್ಕ್ಸ್ ಮತ್ತೊಂದು ಬರ್ತಕ್ಕಂಥದ್ದಕ್ಕೆ ಗಮನ ಕೊಡೋದಲ್ಲ, ಮಕ್ಕಳಿಗೆ ಅವರಿಗೆ ದಾರಿ ತೋರಿಸ್ತಕ್ಕಂಥ ಕೆಲಸ ಆಗ್ಬೇಕು. ಅವ್ರು ಯಾವ ರೀತಿ ಮುಂದೆ ನಾನು PUC ಏನ್ ಆಯ್ಕೆಗಳು ಮಾಡ್ಕೋಬೇಕು, ನಂತರ ನಾನು ಯಾವ ಡಿಗ್ರಿ ಓದ್ಬೇಕು, ಏನ್ ಓದ್ರೆ ನನಗೆ ಏನೇನು ಮುಂದೆ ಅವಕಾಶಗಳಿದಾವೆ, ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾನು ಪಾಲ್ಗೊಳ್ಬಹುದು, ಉದ್ಯೋಗ ಅವಕಾಶಗಳು ಯಾವ ರೀತಿ ಲಭಿಸ್ತವೆ, ಇವೆಲ್ಲ ಮಾಹಿತಿಗಳ ಒಳಗೊಂಡಂತೆ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ಅವ್ರ ತಲೆಯಲ್ಲಿ ತುಂಬತಕ್ಕಂತ ಕೆಲಸ ಮಾಡ್ಬೇಕು. ಬದಲಾಗ್ತಾ ಇರ್ತಾರೆ. ಒಂದು ವರ್ಷ ನಾನು ಪೊಲೀಸ್ ಆಫೀಸರ್ ಆಗ್ಬೇಕು ಅಂತಾರೆ, ಇನ್ನೊಂದ್ ದಿವಸ IAS ಆಫೀಸರ್ ಅಂತಾರೆ, ಇನ್ನೊಂದ್ ದಿವಸ ನಾನೇನೋ ಬೇರೆ ಆಸ್ಟ್ರೋನಾಟ್ ಆಗ್ಬೇಕು ಅಂತಾರೆ, ಒಂದೊಂದು ಬದಲಾಗ್ತಾ ಇರ್ತಾರೆ. ಆದ್ರೆ ಯಾವ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ಸ್ಟ್ರೀಮ್ ಹೋಗ್ಬೇಕು, ಅವಾಗ ಏನ್ ಅವಕಾಶಗಳಿದಾವೆ ಅಂತಕ್ಕಂಥ ಆಲೋಚನೆ ಅವರ ಮನಸ್ಸುಗಳಲ್ಲಿ ಮೂಡ್ತಕ್ಕಂಥ ಕೆಲಸಗಳಾಗ್ತಕ್ಕಂಥದ್ದು ಇದೆ. ಅದರಿಂದ ಇದನ್ನು ಕೂಡ ನಾವು ಆದಷ್ಟು ಬೇಗ ತರಬೇಕು ಅಂತಕ್ಕಂಥದ್ದು ಹೋದ ವರ್ಷದಿಂದ ಇದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದೀವಿ. ಅದರ ಮುಖ್ಯವಾಗಿ ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ತಡ ಆಗಿದೆ. ಈಗ ಒಂದು ಮಟ್ಟಕ್ಕೆ ಬಂದಿರೋದ್ರಿಂದ ಮುಂದಿನ ದಿವಸಗಳಲ್ಲಿ ಆದಷ್ಟು ಬೇಗ ಅದನ್ನ ತಮಗೆಲ್ಲರಿಗೂ ತರಬೇತಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಕೂಡ ತರುವಂತ ಕೆಲಸವನ್ನು ನಾವು ಮಾಡ್ತೇವೆ. ಇದು ಒಂದು. ಈಗೇನು 2 ವಿಡಿಯೋ ತೋರಿಸಿದ್ರು ಮುಂಚೆ ಚಿಂತಾಮಣಿದು, ಅದರಲ್ಲಿ 2 ಶಾಲೆ, ಚಿಂತಾಮಣಿ ಒಂದೇ ಅಲ್ಲ, ಗುಡಿಬಂಡೆಯಲ್ಲಿ 2 ಶಾಲೆ. ಇದು ಡಾಕ್ಟರ್ ಟೋನಿ ಅಂತ ಹೇಳಿ ನಮ್ಮ ಡೆಂಟಿಸ್ಟ್, ನಮ್ಮ ಡಾಕ್ಟರ್ ಅವ್ರ ಹತ್ರ ಬಂದು CSR ಫಂಡ್ ಅಲ್ಲಿ ಇವೆಲ್ಲ ನಾವು ಮಾಡ್ತೀವಿ ಸರ್ ಅಂತ ಹೇಳಿ ಇವತ್ತು ಅವರು ನನ್ನ ಹತ್ರ ಬಂದಾಗ, ಈಗ ಎಷ್ಟೇ ಆಗ್ಲಿ ಜೇನ್ ತೆಗೆದವರು ಸ್ವಲ್ಪ ಜೇನ್ ತಿಂದೆ ಇದು ಮಾಡೋದು. ಅದರಿಂದ ನನ್ನ ಕ್ಷೇತ್ರ ನನ್ನನ್ನು ಗೆಲ್ಸಿರ್ತಕ್ಕಂಥವ್ರು ನಾನು ಏನೋ ಮಾಡ್ಲೇಬೇಕು. ಅದರಿಂದ ಫಸ್ಟ್ ಚಿಂತಾಮಣಿಯಲ್ಲಿ ವೆಂಕಟಗಿರಿ ಕೋಟೆ ಶಾಲೆ ಮತ್ತು ನಮ್ಮ ಮಾಡ್ರನ್ ಮಾದರಿ ಪ್ರೌಢಶಾಲೆ ಅಲ್ಲಿ 2 ಕಡೆ ನೋಡಿ. ಈಗ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅವ್ರು ವಿಡಿಯೋ ಸರಿಯಾಗಿ ಮಾಡ್ಲಿಲ್ಲ ನೋಡಿ. ಇದು ಪ್ರೊಫೆಷನಲಿಸಮ್ ಯಾಕಿಲ್ಲ ಅಂತ ನೋಡಿ, ಇದೇ ಪ್ರಾಬ್ಲಮ್. ನಾವು ಹೇಳಿದಾಗ ನಮ್ಮ ಇವಾಗ ಹೇಳಿದೆ ಮಾಡಿ ಅಂದ್ರೆ ನೋಡಿ, ಅವ್ರು ಮಾತಾಡೋದು ಮಾತ್ರ ಹಾಕಿದ್ದಾರೆ, ಏನ್ ಕೊಟ್ಟಿದ್ದಾರೆ ಅಂತ ತೋರಿಸ್ಲಿಲ್ಲ ನೋಡಿ. ಅವರು 12 ಡೆಸ್ಕ್ಟಾಪ್ ಕೊಟ್ಟಿದ್ದಾರೆ, 12 ಡೆಸ್ಕ್ಟಾಪ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಓವರ್ ಹೆಡ್ ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ, ಒಂದು ಕಂಪ್ಯೂಟರ್ ಟೀಚರ್ನ ಒಬ್ಬರನ್ನ ಟ್ರೈನಿಂಗ್ ಮಾಡೋದಕ್ಕೆ ಕೊಡ್ತಾರೆ ಅಲ್ಲಿ ಸ್ವಲ್ಪ ದಿವಸ.
ಕಂಪ್ಯೂಟರ್ ಲ್ಯಾಬ್ ವಿತ್ ಕಸ್ಟಮೈಸ್ ಟೇಬಲ್ಸ್ ಅಂಡ್ ಚೇರ್ಸ್ ಇವೆಲ್ಲವನ್ನ ಕೊಟ್ಟಿದ್ದಾರೆ. ಮತ್ತು ಏನೇನು ಶಾಲೆಯಲ್ಲಿ ವೈರಿಂಗ್ ಮತ್ತೊಂದು ಸಮಸ್ಯೆ ಇದ್ರೆ ಅದನ್ನು ಮಾಡಿದ್ದಾರೆ. 5 KVA ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಹಾಕಿದ್ದಾರೆ. ಸೋಲಾರ್ ಆಧಾರಿತವಾಗಿ ಇದು ನಡೀತಕ್ಕಂಥದ್ದು. ಇವೆಲ್ಲವನ್ನು ತೋರಿಸ್ಬೋದಿತ್ತಲ್ಲ. ನೋಡಿ, ನಮ್ಮವ್ರಿಗೆ ಇನ್ಮೇಲೆ ನಾನು ನಂಬಕ್ ಹೋಗೋದಿಲ್ಲ ಡಿಶಿ ಅವರೇ, ನಾನೇ ಮಾಡಿಸ್ಬಿಡ್ತೀನಿ ಬಿಡಿ. ಯಾಕಂದ್ರೆ ನಾನೇನೋ ಸ್ವಲ್ಪ ತಲೆ ಓಡಿಸ್ತಾರೆ ಅಂದ್ರೆ ಓಡಿಸಲ್ಲ ಭಾಸ್ಕರ್. ಅದರಿಂದ ಈ ರೀತಿಯಾಗಿ ಕಂಪ್ಯೂಟರ್ ಬುಕ್ಸ್ ಕೊಟ್ಟಿದ್ದಾರೆ ಮತ್ತು ಶಾಲೆ ಆವರಣದಲ್ಲಿ ಹಣ್ಣು ಕೊಡ್ತಕ್ಕಂಥ ಫಲ ಕೊಡ್ತಕ್ಕಂಥ 6 ಗಿಡಗಳನ್ನ ಉಳಿಸ್ತಕ್ಕಂಥದ್ದು. ಇದಿಷ್ಟು ಟ್ರಿನಿಟಿ ಫೌಂಡೇಶನ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಚಿಂತಾಮಣಿ ಜೊತೆಗೆ ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಗುಡಿಬಂಡೆ ಟೌನ್, ಆದರ್ಶ ವಿದ್ಯಾಲಯ ಬೀಚ್ಗಾನಲ್ಲಿ ಇಲ್ಲಿ 4 ಕಡೆ ಆಗಿದೆ. ಮುಂದಿನ ಇದರಲ್ಲಿ ನೆಕ್ಸ್ಟ್ ಗೌರ್ಮೆಂಟ್ ಹೈಸ್ಕೂಲ್ ಚಿಕ್ಕಜಾಲ ಅಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಚಿಕ್ಕಜಾಲದಲ್ಲಿ ಪಾತ್ಪಾಳ್ಯ ಬಾಗೇಪಲ್ಲಿಯಲ್ಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಶಿಡ್ಲಘಟ್ಟ ಕುಂದಲಗಿರಿಯಲ್ಲಿ ಮಾಡ್ತಾ ಇದ್ದಾರೆ. ಇವೆಲ್ಲ ಟ್ರಿನಿಟಿ ಫೌಂಡೇಶನ್ ಮುಖಾಂತರ ಡಾಕ್ಟರ್ ಟೋನಿ ಅಂತ ನಮ್ಮ ಡೆಂಟಿಸ್ಟ್ ಅವರು, ಈಗ ಅವ್ರು ರೀಸೆಂಟ್ ಏನೋ ಇಂಥ ಆಕ್ಟಿವಿಟೀಸ್ ಮಾಡೋದ್ರಲ್ಲಿದ್ದಾರೆ. ಅವರು ಇದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಬಹಳಷ್ಟಿದೆ. ಇನ್ನ ಒಂದು ಒನ್ ಸ್ಕೂಲ್ ಅಟ್ ಎ ಟೈಮ್ ಅಂತೇಳಿ ಅದೊಂದು ಓಸ್ಯಾಟ್ ಅಂತೇಳಿ ಅವರೊಂದು ಆರ್ಗನೈಸೇಷನ್ ಇದ್ದಾರೆ. ಈಗ ಅವರು ಸುಮಾರು ಹಲವಾರು ಕಡೆ ಇವತ್ತು 1 ಕೋಟಿ ರೂಪಾಯಿ ಖರ್ಚು ಮಾಡಿ ಶಾಲಾ ಬಿಲ್ಡಿಂಗ್ ಗಳನ್ನ ಕಟ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಚಿಂತಾಮಣಿ ವೆಂಕಟಗಿರಿಕೋಟೆ ಪ್ರೌಢಶಾಲೆಯಲ್ಲಿ ಈಗ 1 ಕೋಟಿ ರೂಪಾಯಿ ಕೆಲಸ ಆಗ್ತಾ ಇದೆ. ಮತ್ತೆ ಇನ್ನೊಂದು 2-3 ಕಾಲೇಜ್ ಸ್ಕೂಲ್ ಅಂತ ಹೇಳಿದೀವಿ ನಾವು. ಚಿಂತಾಮಣಿಯಲ್ಲಿ ಅಗುಕೋಟೆ ಮತ್ತು ಇಲ್ಲಿ ಗುಡಿಬಂಡ ಆವಲ್ಗುರ್ಕಿದು ಒಂದು ನಾನು ಪ್ರಪೋಸ್ ಮಾಡಿದ್ದೀನಿ. ಈಗ ಅಲ್ಲಿ 1 ಕೋಟಿ ರೂಪಾಯಿಲಿ ಸುಮಾರು ಗೌರಿಬಿದನೂರ್ದು ಒಂದಿದೆ. ಸುಮಾರು ಈ ರೀತಿಯಾಗಿ ಎಲ್ಲೆಲ್ಲಿ ನಮಗೆ ಅವಕಾಶ ಸಿಗತ್ತೆ, ಯಾರ್ಯಾರು ನಮ್ಮ ಸ್ನೇಹಿತರಿದ್ದಾರೆ, ಯಾರ್ಯಾರು ನಮ್ಮ ಮುಂದೆ ಬರ್ತಾರೆ, ನಿರಂತರವಾಗಿ ಈ ರೀತಿ ಬದಲಾವಣೆ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಆಲೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಒಂದು ಕಾಲದಲ್ಲಿ ರಾಜಕಾರಣಕ್ಕೆ ಬರೋದ್ ಮುಂಚೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದಂಥವನು. ನಾನು ಒಬ್ಬ ಸೀನಿಯರ್ ಲೆಕ್ಚರರ್ ಆಗಿ ಕೆಲಸ ಮಾಡಿರ್ತಕ್ಕಂಥವನು, ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿರ್ತಕ್ಕಂಥವನು, ಒಬ್ಬ ಪ್ರೊಫೆಸರ್ ಆಗಿ ಕೆಲಸ ಮಾಡಿರ್ತಕ್ಕಂಥವನಾದ್ರಿಂದ ಇವತ್ತಿನ ಸಂದರ್ಭದಲ್ಲಿ ಏನೇನು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೋಡಿ. ಈಗ ನಾವೆಲ್ಲರೂ ಇವತ್ತು ಬಹಳಷ್ಟು ಹೊಸ ಏನೋ ಗ್ಯಾಜೆಟ್ಸ್ ಅನ್ನ ನೋಡ್ತಾ ಇರ್ತೀವಿ. ಇವತ್ತು ಉದಾಹರಣೆಗೆ ನಮ್ಗೆ ಗೊತ್ತಿದೆ, ಇವತ್ತು AR ಅಂತ ನೋಡ್ತೀವಿ, ಆಗ್ಮೆಂಟೆಡ್ ರಿಯಾಲಿಟಿ ಅಂತ ಕೇಳಿದಿರಿ, VR ಅಂತ ಕೇಳಿದಿರಿ, ಇವತ್ತು ಸಿನಿಮಾ ವರ್ಚುವಲ್ ರಿಯಾಲಿಟಿ ಅಂತ ಹೇಳಿ. ನಾನು ಮೊನ್ನೆ ಮೈಕ್ರೋಸಾಫ್ಟ್ ಅವರ ಒಂದು ಕಂಪನಿಗೆ ಹೋಗಿದ್ದೆ, ನನ್ನ ಕರೆಸಿದ್ರು. ನಾನು ಅಲ್ಲಿ ಹೋದಾಗ ಅಲ್ಲಿ ನೋಡಿದೆ, ಅಲ್ಲಿ ಒಂದು ಮಿಕ್ಸ್ ರಿಯಾಲಿಟಿ ಅಂತ ಒಂದಿದೆ. ಈಗೇನು ಇವತ್ತು ಇದನ್ನ ನೋಡಿದ್ರಿ ನೀವು, ಸ್ಮಾರ್ಟ್ ಟಿವಿ ಮೇಲೆ ಯಾವ ರೀತಿ ಒಂದು ಪವರ್ ಸಪ್ಲೈ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನ ಯಾವ ರೀತಿ ವಿವರಣೆ ಮಾಡ್ತಾ ಇದ್ರು. ನೀವು ಅದನ್ನ ಇವತ್ತು ಬಹಳ ಜನ ಮಕ್ಕಳು ಆಡ್ತಾ ಇರ್ತಾರೆ, PSP ಏನೋ ಅಂತೆಲ್ಲ ಆಡ್ಕೊಂಡು ಅವರೇ ಕೂಗಾಡ್ಕೊಂಡು ಆಟ ಆಡ್ಕೊಂಡು ಇರ್ತಾರೆ. ಈಗ ಅದೇ ರೀತಿ ಗ್ಲಾಸ್ ಹಾಕೊಂಡ್ಬಿಟ್ರೆ ಮಿಕ್ಸ್ ರಿಯಾಲಿಟಿಯಲ್ಲಿ ನಿಮಗೆ ಜನ ಈ ತರ ಆಡಿಯನ್ಸ್ ಅಲ್ಲಿ ನಾನು ಹಾಕೊಂಡ್ರೆ ನೀವು ಕಾಣ್ತಾ ಇರ್ತೀರಾ, ನನ್ನ ಮುಂದೆ ಒಂದು ಸ್ಕ್ರೀನ್ ಕಾಣ್ತಾ ಇರ್ತದೆ. ಯಾವ ಮಟ್ಟಕ್ಕೆ ಅಂದ್ರೆ ಆ ಸ್ಕ್ರೀನ್ ಅಲ್ಲಿ ನಾನು ಏನು ನಾವು ಹಿಂದೆ ಸೈನ್ಸ್ ಫಿಕ್ಷನ್ ಮೂವೀಸ್ ಅಲ್ಲಿ, ಕೆಲವು ಫಿಕ್ಷನ್ ಮೂವೀಸ್ ಅಲ್ಲಿ ಹಿಂಗೆ ಬೆರಳಲ್ಲಿ ಹಿಂಗೇನೋ ಸ್ಕ್ರೀನ್ ಬಂದಂಗೆ ಹಿಂಗ್ ಬದಲಾಯಿಸಿದಂಗೆ ನೋಡ್ತಾ ಇದ್ರಿ. ಇವತ್ತು ಅದು ನಿಜ ಆಗಿದೆ. ಅದರಲ್ಲಿ ನಾನು ನೋಡ್ದಂಗೆ ಹಿಂಗೆ ಕೈ ಇಟ್ಕೊಂಡ್ರೆ ಒಂದು ಸ್ಕ್ರೀನ್ ತರ ನನಗೆ ಕಾಣುತ್ತೆ, ನಿಮಗೆ ಕಾಣಲ್ಲ. ಅದು ಸ್ಕ್ರೀನ್ ಮೇಲೆ ಈ ತರ ಪ್ರೊಜೆಕ್ಟ್ ಆಗ್ತಾ ಇರ್ತದೆ. ನಾನು ಏನ್ ನೋಡ್ತಾ ಇದ್ದೀನಿ ಅದನ್ನ ಈ ತರ ಪ್ರೊಜೆಕ್ಟ್ ಆಗ್ತಾ ಇರ್ತದೆ. ಅಸ್ಥಿಪಂಜರ ಇದ್ರೆ ಅಸ್ಥಿಪಂಜರದ ಸುತ್ತಲೂ ನಾನು ಹಿಂಗ್ ನಡ್ಕೊಂಡು ಹೋದ್ರೆ ಅಸ್ಥಿಪಂಜರದ ಸುತ್ತಲೂ ಏನೇನು ಅಂಗಾಂಗಗಳಿದಾವೆ, ಏನೇನಿದೆ ಅಂತಕ್ಕಂಥದ್ದು ಕಾಣುವಂತದ್ದಾಗತ್ತೆ. ನೆಕ್ಸ್ಟ್ ಸ್ಲೈಡ್ ಹೋಗ್ಬೇಕಾ, ಇಲ್ಲ ಅಸ್ಥಿಪಂಜರ ನೇರವಾಗಿರ್ತಕ್ಕಂಥದ್ದು ಅಡ್ಡಡ್ಡ ಮಲಗಿಸ್ಬೇಕಾ, ಅಡ್ಡಡ್ಡ ಮಲಗಿಸಿದಾಗ ಏನೇನ್ ಕಾಣ್ತದೆ ಅಂತಕ್ಕಂಥದ್ದು, ಇವೆಲ್ಲ ನಾನು ಏನ್ ನೋಡ್ತಾ ಇದ್ದೀನಿ ಅದನ್ನ ನೀವೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ರೀತಿಯಾದಂತ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಟೀಚಿಂಗ್ ಟೂಲ್ಸ್ ಇವೆಲ್ಲ. ಇವಾಗ ಇದನ್ನ ನಾವು ಅವರಿಗಾಗಲೇ ಮೈಕ್ರೋಸಾಫ್ಟ್ ಅವರಿಗೆ ವಿನಂತಿ ಮಾಡಿಕೊಂಡು ನಮ್ದು ಹೈಯರ್ ಎಜುಕೇಶನ್ ಅಕಾಡೆಮಿ ಅಂತಿದೆ ಧಾರವಾಡಲ್ಲಿ, ಅಲ್ಲಿ ಇವತ್ತು ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅಲ್ಲಿ ಫೆಸಿಲಿಟಿ ಕ್ರಿಯೇಟ್ ಮಾಡ್ತಾ ಇದೀವಿ. ಬಿಲ್ಡಿಂಗ್ ಇದೆ, ಆದ್ರೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ 15 ಕೋಟಿ ರೂಪಾಯಿ ಇವತ್ತು ಅಲ್ಲಿ ಒಳ್ಳೆ ಫೆಸಿಲಿಟಿ, ಟೀಚಿಂಗ್ ಫೆಸಿಲಿಟಿ, ನಮ್ಮ ಏನು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇರ್ತಾರೆ, ಮತ್ತೆ ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರಿಗೆ ತರಬೇತಿ ಕೊಡ್ತಕ್ಕಂಥ ಸಂಸ್ಥೆ ಕೇಂದ್ರ ಅದು. ಅಲ್ಲಿ ಇದನ್ನು ಅಳವಡಿಸಬೇಕು ಅಂತ ಹೇಳಿ ಅವ್ರು ವಿನಂತಿ ಮಾಡ್ಕೊಂಡಿದ್ದೀನಿ. 3.5 ಲಕ್ಷ ರೂಪಾಯಿ ಆಗುತ್ತೆ, 2-3.5 ಲಕ್ಷ ರೂಪಾಯಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಮೈಕ್ರೋಸಾಫ್ಟ್ ಅವರು ಹೇಳಿದ್ರು. ಅದರಿಂದ ಇವತ್ತು ನಮ್ಮ ಮುಂದೆ ಬಹಳಷ್ಟು ಅವಕಾಶಗಳಿದಾವೆ. ಆದ್ರೆ ನಮ್ಮ ಉದ್ದೇಶ ಇಷ್ಟೇ, ಖಾಸಗಿಯವರು ಬೇಕಾದ್ರೆ ಇವೆಲ್ಲವನ್ನ ಬೇಕಾದ್ರೆ ಮಾಡ್ಕೋಬಹುದು. ಆದ್ರೆ ಒಂದು ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ, ಸಂಸ್ಥೆಗಳಲ್ಲಿ ಇವೆಲ್ಲವನ್ನ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಈ ರೀತಿಯಾದಂತಹ ಸಂಸ್ಥೆಗಳ ನಮ್ಮ ಗಮನಕ್ಕೆ ಬಂದಾಗ ಅವರನ್ನ ನಾವು ವಿನಂತಿ ಮಾಡಿಕೊಂಡು ಅವ್ರಿಗೆ ನಾವು ಈ ರೀತಿ ಒಳ್ಳೇದು ಮಾಡ್ಬೇಕು ಅಂದಾಗ ಖಂಡಿತ ಅವರು ನಮ್ಮ ಮುಂದೆ ಬಂದು ಸಹಾಯ ಮಾಡ್ತಾರೆ. ಇವತ್ತು ಯಾವ ರೀತಿ ರೋಟರಿ ಅವರು ನಿರಂತರವಾಗಿ ಇವತ್ತು
ಈ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತರ್ತಕ್ಕಂಥ ತಮ್ಮದೇ ಆದಂತಹ ಪಾತ್ರ. ಈಗ ಯಾರು ನೋಡಿ, ಎಲ್ಲರೂ ಅವ್ರದೇ ಆದಂತಹ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು, ಅವ್ರದೇ ಆದಂತಹ ಕೆಲಸಗಳಿದ್ದಾವೆ. ಆದ್ರೆ ಇದೊಂದು ವಾಲಂಟರಿ ಆಗಿ ಒಂದು ಆರ್ಗನೈಸೇಷನ್ ಅಲ್ಲಿ ಸೇರ್ಕೊಂಡು ಏನೋ ನಮ್ಮ ಬಿಡುವಿನ ಸಮಯದಲ್ಲಿ ನಮ್ಮ ಒಂದು ಕೊಡುಗೆ ಇರಲಿ ಸಮಾಜಕ್ಕೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ನಿಸ್ವಾರ್ಥವಾಗಿ ಬಹಳಷ್ಟು ಜನ ಇವತ್ತು ಈ ಸಮಾಜದ ಒಳಿತಿಗಾಗಿ, ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು, ನಮ್ಮ ದೇಶ ಪ್ರಗತಿಯತ್ತ ಸಾಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಬಹಳಷ್ಟು ಒಳ್ಳೆ ಮನಸ್ಸಿನಿಂದ ಇರ್ತಕ್ಕಂಥವ್ರನ್ನ ನಾವು ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ರಾಜಕೀಯ ನಾಯಕರು ಇರ್ಬೋದು ಅಥವಾ ಇರ್ತಕ್ಕಂಥ ಅಧಿಕಾರಿಗಳಿರ್ಬೋದು, ನಾವು ಅದನ್ನ ಯಾವ ರೀತಿ ಬಳಸ್ಕೋಬಹುದು, ಒಳ್ಳೆ ರೀತಿಯಲ್ಲಿ ಅದನ್ನ ನಾವು ಯಾಕೆ ಇದನ್ನ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ನಾವೆಲ್ಲರೂ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ನಾವೇನ್ ವ್ಯವಸ್ಥೆ ಮಾಡ್ಕೊಡ್ತೀವಿ ನಾಳೆ ನಿಮ್ಮ ಕೈಲಿದೆ. ಯಾಕಂದ್ರೆ ನಾನು ಬಂದು ಎಲ್ಲ ಕ್ಲಾಸಲ್ಲಿ ಏನ್ ಆಗ್ತಿದೆ ಅಂತ ನೋಡ್ಲಿಕ್ಕಾಗಲ್ಲ. ನೀವು ಬದ್ಧತೆಯಿಂದ, ಪ್ರಾಮಾಣಿಕತೆಯಿಂದ ನೀವು ಇವತ್ತು ಮಕ್ಕಳಿಗೆ ಇವತ್ತು ಎಷ್ಟೇ ದೊಡ್ಡ ಮನುಷ್ಯ ಯಾರ್ಯಾರು ಬೆಳೀಲಿ, ಆದ್ರೆ ಅವರು ಗೌರವ ಕೊಡ್ತಕ್ಕಂಥದ್ದು ತಂದೆ ತಾಯಿ ನಂತರದ ಸ್ಥಾನ ಇರ್ತಕ್ಕಂಥದ್ದು ಶಿಕ್ಷಕರಿಗೆ. ಹೌದಾ ಅಲ್ವಾ ಹೇಳಿ? ನಿಮ್ಮ ಶಿಕ್ಷಕರನ್ನ ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಅವರ ಜೀವನದಲ್ಲಿ ಒಬ್ಬ ರೋಲ್ ಮಾಡೆಲ್ ಇರ್ತಾರೆ. ಕೆಲವರಿಗೆ ತಂದೆ ರೋಲ್ ಮಾಡೆಲ್ ಅಂತಾರೆ, ಕೆಲವರು ತಾಯಿ ಅಂತಾರೆ. ಬಹುತೇಕ ಜನ ಇವತ್ತು ತಮ್ಮ ಜೀವನ ಬದಲಾಗ್ಲಿಕ್ಕೆ ಒಬ್ಬ ವ್ಯಕ್ತಿ ಕಾರಣ ಅಂತಾರೆ, ಅದು ಶಿಕ್ಷಕರೇ ಆಗಿರ್ತಾರೆ, ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇವತ್ತು ಒಂದು ಉತ್ತಮ ಈ ಮಟ್ಟದ ಒಂದು ಸ್ಥಾನವನ್ನ ಇವತ್ತು ದೇವರು ನಿಮಗೆ ಆ ಒಂದು ಸ್ಥಾನವನ್ನ ಕೊಡ್ತಕ್ಕಂಥ ಅವಕಾಶ ಆಗಿದೆ. ಇವತ್ತು ಸರ್ಕಾರ ಕೂಡ ಇವತ್ತು ನಿಮ್ಮ ಬೇಡಿಕೆಗಳನ್ನ ಈಡೇರಿಸಿದೆ. ನಾನು ನಿಮ್ಮಿಂದ ನಿರೀಕ್ಷೆ ಮಾಡೋದಿಷ್ಟೇ, ನಮ್ಮ ಫಲಿತಾಂಶ SSLC ಮೊನ್ನೆ ವರ್ಷದಲ್ಲಿ ಬಹಳ ನಾವು ಕಳಪೆ ಆಗಿದೆ. ದಯವಿಟ್ಟು ತಾವೆಲ್ಲರೂ ಎಚ್ಚರಿಕೆ ವಹಿಸಬೇಕು. ಇಷ್ಟೆಲ್ಲ ನಾವು ಸೌಲಭ್ಯ ಮಾಡಿ ಫಲಿತಾಂಶದಲ್ಲಿ ಬದಲಾವಣೆ ಆಗಿಲ್ಲ ಅಂದ್ರೆ ಟೀಕೆ ಮಾಡ್ತಕ್ಕಂಥವ್ರಿಗೆ ನಾವು ಅಸ್ತ್ರ ಆಗ್ಬಿಡ್ತೀವಿ. ಯಾಕಂದ್ರೆ ನಾವು ಇಲ್ಲೆಲ್ಲ ನಿಮಗೆ ವ್ಯವಸ್ಥೆ ಮಾಡಿಕೊಡ್ಬಹುದು, ಆದ್ರೆ ಅದನ್ನ ಬಳಸಿ ಮಕ್ಕಳಲ್ಲಿ ಬದಲಾವಣೆ ತರ್ತಕ್ಕಂಥದ್ದು, ಮಕ್ಕಳ ಒಂದು ಶೈಕ್ಷಣಿಕ ಒಂದು ಫಲಿತಾಂಶ ಇದೆ, ಅದು ಮಾತಾಡಿದಾಗ ಮಾತ್ರ ನಾವು ಇಷ್ಟೆಲ್ಲ ಬದಲಾವಣೆ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಏನೋ ಮಾಡ್ಬಿಡಿದಾರಪ್ಪ ಬಿಡಪ್ಪ ಅದೇನ್ ಮಹಾ ದೊಡ್ಡದು ಅಂತ, ಅದು ಹಂಗಾಗೋದು ಬೇಡ. ಅದರಿಂದ ನಾನು ತಮ್ಮೆಲ್ಲರಲ್ಲೂ ಕೇಳೋದಿಷ್ಟೇ, ಇವತ್ತು ಒಂದು ವ್ಯವಸ್ಥಿತವಾಗಿ ನೀವು ಇದನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು, SSLC ಮಕ್ಕಳಿಗೆ ಯಾವ ರೀತಿ ವಿಶೇಷ ತರಗತಿಗಳನ್ನು ಮಾಡಬಹುದು, ಯಾವ ರೀತಿ ಫಲಿತಾಂಶದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಬಹಳಷ್ಟು ಸರ್ಕಾರಿ ಶಾಲೆಗಳ ಮಕ್ಕಳ ಫಲಿತಾಂಶ ಬಹಳ ಉತ್ತಮವಾಗಿದೆ. ಬಹುಶಃ ಈಗ ನಿಮ್ಗೆಲ್ಲ ಗೊತ್ತಿದೆ, ಇವತ್ತು ನಾವು ಉತ್ತಮ ಶಿಕ್ಷಕರಿಗೆ ಬಹಳಷ್ಟು ಜನಕ್ಕೆ ನಾವು ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಎಲ್ಲರೂ ಏನೋ ಸರಿ ಇಲ್ಲ ಅಂತ ನಾವು ಹೇಳಕ್ಕೂ ಸಾಧ್ಯ ಇಲ್ಲ. ಬಹಳಷ್ಟು ಜನ ತಾವೆಲ್ಲರೂ, ಬಹುತೇಕ ಜನ ನಾನು ಹೇಳೋದು, ಬಹುತೇಕ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿದ್ದಾರೆ. ಯಾರೋ ಕೆಲವರು ಬೇರೆ ರೀತಿ ಇರ್ಬೋದು, ಆದ್ರೆ ನೀವು ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಬದ್ಧತೆ, ನೀವು ಇವತ್ತು ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ತಮ್ಮ ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯನ್ನ ತಾವು ಫಲಿತಾಂಶದ ರೂಪದಲ್ಲಿ ತೋರಿಸಿದಾಗ ಮಾತ್ರ ನೀವು ಯಾವ ರೀತಿ ಉತ್ತಮ ಶಿಕ್ಷಕರು ಅಥವಾ ನಿಮ್ಮ ಪ್ರಯತ್ನ ಏನು, ನಿಮ್ಮ ಬೆವರೇನು ಅಂತಕ್ಕಂಥದ್ದು ಯಾರು ಅದನ್ನ ಟೀಕೆ ಮಾಡ್ತಕ್ಕಂಥದ್ದಾಗ್ಬೋದು, ಅದು ಬೇರೆ ರೀತಿ ಹೇಳ್ತಕ್ಕಂಥದ್ದಕ್ಕೆ ಅವಕಾಶ ಇರೋದಿಲ್ಲ. ಅದರಿಂದ ನಾನು ಇವತ್ತು ಹೆಚ್ಚಿನ ಸಮಯ ತೆಗೆದುಕೊಳ್ದಿರಾ ತಮ್ಗೆಲ್ರಿಗೂ ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ಹೇಳಿದ್ದೇನೆ. ಇನ್ನ ಹೆಚ್ಚಾಗಿ ನಾನು ವಾಸ್ತವಿಕ ವಿಚಾರಗಳನ್ನ ಮಾತಾಡ್ತೀನಿ. ನಾನು ಬೇರೆ ಕಥೆ ಪುರಾಣ ಎಲ್ಲ ನಾನು ಹೇಳಕ್ ಹೋಗೋದಿಲ್ಲ. ಏನ್ ಇವತ್ತು ನಮ್ಮ ಮುಂದೆ ಬದಲಾವಣೆಗಳಾಗಬೇಕು, ಏನ್ ಬದಲಾವಣೆ ನಾವು ನೋಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದ್ದೀನಿ. ಅದರಿಂದ ಇವತ್ತು ತಾವೆಲ್ಲರೂ ಬಹಳಷ್ಟು ಸಮಯದಿಂದ ನನ್ನ ಮಾತು ಕೇಳಿದ್ದೀರಾ. ನಾನು ಮೊನ್ನೆ ಕೂಡ ಹೇಳಿದೆ, ಇವತ್ತು ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಸೈನಿಕರ ಕರ್ತವ್ಯ, ಹೌದಲ್ವಾ? ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ, ಜವಾಬ್ದಾರಿ ಇರ್ತಕ್ಕಂಥದ್ದು ಸೈನಿಕರಿಗೆ. ಈ ಭವ್ಯ ಭಾರತವನ್ನ ಇವತ್ತು ಪ್ರಪಂಚದಲ್ಲಿ ಭಾರತವನ್ನ ಉತ್ತುಂಗಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಅಡಿಪಾಯವನ್ನ ಆಗ್ತಕ್ಕಂಥ ಶೈಕ್ಷಣಿಕ ಕ್ಷೇತ್ರವನ್ನ ಮತ್ತಷ್ಟು ಒಂದು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಶಿಕ್ಷಕರಿಗೆ. ನೀವೇನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಮಕ್ಕಳಿಗೆ ಒಂದು ಉತ್ತಮವಾದಂತ ಒಂದು ಅಡಿಪಾಯ ಹಾಕೊಡ್ತೀರಾ, ಅವ್ರಿಗೆ ದಾರಿ ತೋರಿಸ್ತೀರಾ, ಅವರು ಮುಂದೆ ಉಜ್ವಲವಾಗಿ ಬೆಳಿಲಿಕ್ಕೆ ಮತ್ತು ಈ ದೇಶಕ್ಕೆ ಅವ್ರದೇ ಆದಂತ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾನೇ ಮೊನ್ನೆ ಹೇಳಿದೆ, ಆ ಸೋಲ್ಜರ್ ಪ್ರೊಟೆಕ್ಟ್ಸ್ ದ ನೇಷನ್ ಬಟ್ ಅ ಟೀಚರ್ ಬಿಲ್ಡ್ಸ್ ದ ನೇಷನ್ ಅಂತ. ಅದರಿಂದ ಇವತ್ತು ದೇಶವನ್ನ ಕಟ್ಟತಕ್ಕಂತ ಮಹತ್ತರವಾದಂತ ಜವಾಬ್ದಾರಿ ತಮ್ಮ ಮೇಲಿದೆ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಅವಕಾಶ ಕೊಟ್ಟೋದಕ್ಕೆ ತಮ್ಗೆಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಭೆಯನ್ನು ಕುರಿತು ಇದುವರೆಗೂ ತಮ್ಮ ನುಡಿಗಳನ್ನು ಪ್ರಸ್ತುತಪಡಿಸಿದಂತಹ ಮಾನ್ಯ ಸಚಿವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು KA01MG6183 ಈ ಕಾರು ಅಲ್ಲಿ ಊಟದ ಶಾಮಿಯಾನ ಕೆಳಗೆ ತೊಂದರೆ ಕೊಡ್ತಾ ಇದೆ, ಅಲ್ಲಿ ಅಡ್ಡ ಆಗ್ತಾ ಇದೆ. ದಯವಿಟ್ಟು ಅದರ ಮಾಲೀಕರು ಯಾರಾದ್ರೂ ಇದ್ರೆ ತಕ್ಷಣ ಅದನ್ನ ತೆರವುಗೊಳಿಸಬೇಕು.